ಒಂದ್ ವೇಳೆ ಕಾಂಗ್ರೆಸ್ ಏನಾದ್ರು ಪ್ಲಸ್ ಆದ್ರೆ ಗ್ಯಾರಂಟಿಗಳ ಗೆಲುವು ಅಂತ ಅನ್ಸುತ್ತಾ ಸರ್? ಗ್ಯಾರಂಟಿಗಳ ಮೇಲೇನೆ ಆಗುತ್ತೆ ಅಂತ ಉದ್ಭವ ಆಗೋದಿಲ್ರಿ. ಅವ್ರ ಗೆಲುವು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವ್ರ ಗ್ಯಾರಂಟಿ ಮತ್ತೊಂದು ಮಗದೊಂದು ಎಲ್ಲ ಈ ಪ್ರಶ್ನೆ ಈ ಚುನಾವಣೆಯಲ್ಲಿ ಬಹಳ ಮಹತ್ತರವಾಗಿರುವಂಥದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ. ಚುನಾವಣೆ ಹೆಸರಿನಲ್ಲಿ ಲೂಟಿ ಹಗಲು ದರೋಡೆ ಮಾಡುತ್ತೀರಿ, ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಈ ಸರ್ಕಾರಕ್ಕೆ ಜನ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದರ ಫಲಿತಾಂಶ ಎರಡೂ ಕಡೆ ಬಿಜೆಪಿ ಅಭ್ಯರ್ಥಿಗಳು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಇನ್ನೊಂದು, ಸಿದ್ದರಾಮಯ್ಯನವರು ಮುಂಚೆ JDS ಇದ್ದಾಗ ಆಗಿರ್ಬೋದು, ನಂತರ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಸಾಕಷ್ಟು ಮಾತಾಡ್ತಾ ಇದ್ರು. ಈಗ ಆ ರೀತಿ ಮಾತನಾಡುವಂತ ಸಿದ್ದರಾಮಯ್ಯನವರು ತಮ್ಮ ಕುಟುಂಬದಲ್ಲಿನ ಮಗನಿಗೆ ಟಿಕೆಟ್ ಕೊಡಿಸುವಂತಾಗಿರ್ಬೋದು, ಈ ತರ ಮಾತನಾಡೋದಕ್ಕೆ ಏನೋ ಒಂದು ಇದಕ್ಕೇನು ಹೇಳ್ತೀರಿ ಸರ್? ಇದರ ಅರ್ಥ ತಮ್ಮ ಮಾತಿಗೂ ವಾಸ್ತವಿಕ ನಡವಳಿಕೆಗೂ ವ್ಯತ್ಯಾಸ ಇದೆ ಅನ್ನೋದನ್ನ ಅವರೇ ತೋರಿಸ್ತಾ ಇದ್ದಾರೆ. ಯಾರು ಚುನಾವಣೆ ನಿಲ್ತಾರೆ ಬಿಡ್ತಾರೆ ಅದು ಅವ್ರಿಗೆ ಬಿಟ್ಟಂಥದ್ದು. ಆದರೆ ಈ ಸಿದ್ದರಾಮಯ್ಯನವರ ನಡವಳಿಕೆ ಜನ ಬೇಸತ್ತಿದ್ದಾರೆ. ಒಂದು ರೀತಿ ಅವ್ರ ಬಗ್ಗೆ ಇರುವಂಥ ಗೌರವ ಕಡಿಮೆ ಆಗಿದೆ. ಈ ಚುನಾವಣೆ ಫಲಿತಾಂಶ ನಂತರ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಹೇಳಲಿ. ಎರಡೂ ಕಡೆ ಚುನಾವಣೆ ಸೋಲು ನಿಶ್ಚಿತ. ನಂತರ ಅವ್ರ ಜೊತೆ ಅವರ ಬಗ್ಗೆ ನಾನು ಮಾತಾಡ್ತೇನೆ. ಅವರ ಕುಟುಂಬ ರಾಜಕಾರಣ ಅವರು ರಕ್ತಗತವಾಗಿ ಬಂದಿರುವಂಥದ್ದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಿಜೆಪಿ ಅವರು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ನೀವು ಉಳುವ ಎತ್ತುಗಳಿಗೆ ಓಟ್ ಹಾಕಿ ಬಿಜೆಪಿ ಅವರು ಕಳ್ಳೆತ್ತುಗಳು ಅಂತಂದು ಆರೋಪ ಮಾಡ್ತಾ ಇರುವಂಥದ್ದು. ಅಲ್ಲ, ಅವರು ಹುಚ್ಚುಚ್ಚಾಗಿ ಏನು ಬೇಕಾದ್ರೂ ಮಾತಾಡಲಿ. ಯಾರು ಉಳೋ ಎತ್ತುಗಳು ಕಳ್ಳೆತ್ತುಗಳು ಯಾವುವು ಅನ್ನುವಂಥದ್ದು ಚುನಾವಣೆ ಫಲಿತಾಂಶ ಆದಮೇಲೆ ತಾನೇ ಗೊತ್ತಾಗುವಂಥದ್ದು. ನಿಶ್ಚಿತವಾಗಿ ನಾವು ಎರಡೂ ಕ್ಷೇತ್ರ ಗೆಲ್ತೇವೆ. ಇದಿಷ್ಟು ಏನು ಮಾಜಿ CM ಆಗಿರುವಂತಹ ಯಡಿಯೂರಪ್ಪನವರ ಮಾತು. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.